ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ನಡುವೆ ಒಂದಷ್ಟು ಅತಿ ಮುಖ್ಯ ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಭಾರತ ಅಮೆರಿಕಾದಿಂದ ಪ್ರೊಡೇಟರ್ ಡ್ರೋನ್ಗಳನ್ನು ಖರೀದಿ ಮಾಡ್ತಾ ಇದೆ. ಭಾರತದಲ್ಲಿ ಅಮೆರಿಕ ಸೆಮಿಕಂಡಕ್ಟರ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡ್ತಾ ಇದೆ. ಅಮೆರಿಕ ಸರ್ಕಾರ ಮಾಡ್ತಾ ಇರೋ ಈ ಹೂಡಿಕೆ ಯಾಕೆ ಅತಿ ಮುಖ್ಯ ಅನ್ನಿಸ್ಕೊಳ್ತಾ ಇದೆ ಅಂದ್ರೆ, ಕೋಲ್ಕತಾದಲ್ಲಿ ತಯಾರಾಗುವ ಸೆಮಿಕಂಡಕ್ಟರ್ಗಳು ಎರಡು ದೇಶಗಳ ರಕ್ಷಣಾ ವಲಯದಲ್ಲಿ ಬಳಕೆ ಆಗುತ್ತವೆ. ಇದು ಅಮೆರಿಕ ಹಾಗೂ ಭಾರತದ ಆಯುಧ ಕ್ಷೇತ್ರಗಳಲ್ಲಿ ಬಳಕೆ ಆಗಲಿದ್ದು, ಅಮೆರಿಕ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಪಾಲುದಾರಿಕೆಯನ್ನ ಭಾರತದ ಜೊತೆ ಮಾಡಿಕೊಳ್ತಾ ಇದೆ. ಇಲ್ಲಿ ತಯಾರಾಗುವ ಸೆಮಿಕಂಡಕ್ಟರ್ಗಳು ಅಮೆರಿಕಾಗೆ ರಫ್ತಾಗುತ್ತವೆ ಮತ್ತು ಆ ತಯಾರಿಕಾ ಘಟಕದ ಸ್ಥಾಪನೆಗೆ ಭಾರತ್ ಸೆಮಿ 3D ಟೆಕ್ ಹಾಗೂ US ಸ್ಪೇಸ್ ಫೋರ್ಸ್ ನಡುವೆ ಒಪ್ಪಂದ ಆಗಿದೆ. ಒಂದ್ ಕಡೆ ಭಾರತವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಿಖ್ ಪ್ರತ್ಯೇಕತಾವಾದಿಗಳಿಗೆ ಬೆಂಬಲ ಕೊಡ್ತಾ, ಮತ್ತೊಂದು ಕಡೆ ಪನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ NSA ವಿರುದ್ಧ ಸಮನ್ಸ್ ಜಾರಿ ಮಾಡ್ತಾ, ಮಗದೊಂದು ಕಡೆ ಭಾರತದ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸೋ ಪ್ರಯತ್ನ ಮಾಡ್ತಲೇ ಅಮೆರಿಕ ಭಾರತದ ಜೊತೆ ಆಯುಧ ಒಪ್ಪಂದಕ್ಕೆ, ಸೆಮಿಕಂಡಕ್ಟರ್ ತಯಾರಿಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಇದರ ಜೊತೆಗೆ ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಭಾರಿ ಆಫರ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದು, ಫ್ರಾನ್ಸ್ ಕೊಡ್ತಾ ಇರೋ ಆಫರ್ಗಳು ಅಮೆರಿಕಾಗಿಂತ ಆಸಕ್ತಿದಾಯಕ ಅನ್ನಿಸ್ಕೊಳ್ತಾ ಇವೆ. ಹಾಗೆ ಭಾರತದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋ ಮೂಲಕ ಫ್ರಾನ್ಸ್ ಅಮೆರಿಕ ವಿರುದ್ಧ ರಿವೆಂಜಿಗೆ ಬೀಳ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕೂಡ ಇದು ಕಾರಣ ಆಗ್ತಾ ಇದೆ. ಹಾಗಾದ್ರೆ ಅಮೆರಿಕ ಭಾರತದ ನಡುವಿನ ಒಪ್ಪಂದಗಳಿಗೆ ಕಾರಣ ಏನು? ಫ್ರಾನ್ಸ್ ಕೊಡೋದಕ್ಕೆ ಹೋಗ್ತಾ ಇರೋದೇನು? ಅದರಿಂದ ಭಾರತಕ್ಕಾಗಲಿರುವ ಲಾಭ ಏನು? ಬನ್ನಿ ನೋಡೋಣ. ಗೆಳೆಯರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಸ್ಪರ್ಧೆ ಮಾತ್ರ ಇರೋದಿಲ್ಲ, ಅವಮಾನಗಳಿಗೆ ಉತ್ತರ ಕೊಡೋ ಪ್ರಯತ್ನಗಳು ಕೂಡ ಇರುತ್ತವೆ. ಹಾಗೆ ವ್ಯಾಪಾರಕ್ಕಾಗಿ ಲಾಭದ ದೃಷ್ಟಿಯಿಂದ ಪರಸ್ಪರ ಒತ್ತಡಗಳನ್ನು ಹೇರಿಕೊಳ್ಳುವ ಆಟಗಳು ಇರುತ್ತವೆ. ಈಗ ಭಾರತದ ವಿಷಯದಲ್ಲಿ ಪಶ್ಚಿಮ ಮಾಡ್ತಾ ಇರೋದು ಅದನ್ನೇ. ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭಾರತ ಬಲಿಷ್ಠ ದೇಶ. ಅಮೆರಿಕ ಸೇರಿದಂತೆ ಇಡೀ ಪಶ್ಚಿಮದ ಜಗತ್ತಿಗೆ ಚೈನಾ ಅನ್ನೋದೊಂದು ಅತಿ ದೊಡ್ಡ ಥ್ರೆಟ್ ಅನ್ನಿಸ್ತಾ ಇದೆ. ಚೈನಾ ಅಮೆರಿಕಾಗೆ ಹಾಗೂ ಯುರೋಪಿನ ಬಲಿಷ್ಠ ದೇಶಗಳಿಗೆ ಸವಾಲಿನ ಹಾಗೆ ಬೆಳೆದು ನಿಂತಿದೆ. ಪಶ್ಚಿಮದ ಪಾರಮ್ಯವನ್ನ ಮುರಿಯೋ ನಿಟ್ಟಲ್ಲಿ ಚೈನಾ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾ ಇದೆ. ನಾನಾ ದೇಶಗಳಿಗೆ ಸಾಲ ಕೊಡುತ್ತೆ, ಟ್ರ್ಯಾಪ್ಗೆ ದೇಶಗಳನ್ನ ಬೀಳ್ಸುತ್ತೆ, ಜಾಸೂಸಿ ಮಾಡಿಸುತ್ತೆ, ಆಯುಧಗಳ ತಂತ್ರಜ್ಞಾನವನ್ನ ಕದಿಯುತ್ತೆ, ಅವರ ಮಾರ್ಕೆಟ್ ಅನ್ನ ಕಿತ್ತುಕೊಳ್ಳುತ್ತೆ. ಅವಕಾಶ ಸಿಕ್ಕ ಎಲ್ಲ ಕಡೆ ಪಶ್ಚಿಮದ ದೇಶಗಳನ್ನ ಹಣಿಯೋದಕ್ಕೆ ಚೈನಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಅಮೆರಿಕದ ಮಿತ್ರ ದೇಶಗಳಿಗೆ, ಇಂಡೋ ಪೆಸಿಫಿಕ್ ಭಾಗದ ಸಾಕಷ್ಟು ದೇಶಗಳಿಗೆ ಚೈನಾ ಅಪಾಯಕಾರಿ ಅನ್ನಿಸ್ತಾ ಇದೆ. ತನ್ನ ವಿಸ್ತರಣಾ ನೀತಿಯ ಮೂಲಕ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಇಂಥ ಚೈನಾನ ಮಟ್ಟ ಹಾಕಬೇಕು ಅಂದ್ರೆ ಅವರಿಗೆ ಇಂಡೋ ಪೆಸಿಫಿಕ್ ಅಲ್ಲಿ ಬಲಿಷ್ಠ ಮಿತ್ರ ಬೇಕು. ಅದು ಭಾರತ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ. ಆದರೆ ಭಾರತದ ಸಮಸ್ಯೆ ಏನು ಅಂದ್ರೆ, ಜಪಾನ್, ಆಸ್ಟ್ರೇಲಿಯಾ, ಬ್ರಿಟನ್, ಪಾಕಿಸ್ತಾನಗಳ ತರ ಅಮೆರಿಕ ಹೇಳಿದ್ದೆಲ್ಲವನ್ನ ಭಾರತ ಕೇಳೋದಿಲ್ಲ. ಅಮೆರಿಕದ ಮಿತ್ರತ್ವ ಓಕೆ, ಆದರೆ ಗುಲಾಮಗಿರಿಗೆ ಭಾರತ ಸಿದ್ಧ ಇಲ್ಲ. ಭಾರತದ ವಿದೇಶಾಂಗ ನೀತಿಗಳು ಕೂಡ ಪಶ್ಚಿಮದ ದೇಶಗಳಿಗೆ ಎಲ್ಲ ಸಮಯದಲ್ಲೂ ಸಹಾಯ ಮಾಡುವ ರೀತಿಯಲ್ಲಿ ಇರೋದಿಲ್ಲ. ಭಾರತ ಸ್ವಂತಿಕೆಯನ್ನು ಉಳಿಸಿಕೊಂಡಿದೆ, ರಷ್ಯಾದ ಜೊತೆಗೂ ಮೈತ್ರಿ ಇಟ್ಟುಕೊಂಡಿದೆ, ಅಮೆರಿಕ ಜೊತೆಗಿನ ಸ್ನೇಹವನ್ನು ಕೂಡ ನಿಭಾಯಿಸ್ತಾ ಇದೆ. ಇನ್ನು ಅಮೆರಿಕಾಗೆ ಭಾರತದ ವ್ಯಾಪಾರ ಬೇಕು. ಭಾರತ ಎಲ್ಲವನ್ನ ತನ್ನಿಂದಲೇ ಖರೀದಿ ಮಾಡಲಿ, ತನ್ನ ಮೇಲೆ ಡಿಪೆಂಡ್ ಆಗಲಿ ಅಂತ ಅಮೆರಿಕ ಬಯಸುತ್ತೆ. ಭಾರತ ಹಾಗೆ ವರ್ತಿಸದೇ ಇದ್ದಾಗ ಭಾರತದ ಮೇಲೆ ನಾನಾ ರೀತಿಯ ಒತ್ತಡಗಳನ್ನು ಹೇರುವುದು, ಡೀಪ್ ಸ್ಟೇಟ್ ಮೂಲಕ ಸರ್ಕಾರವನ್ನು ಅತಂತ್ರಗೊಳಿಸುವ, ತನ್ನ ಕೈಗೊಂಬೆಗಳನ್ನು ತಂದು ಕೂರಿಸುವ ಪ್ರಯತ್ನ ಮಾಡುವುದು, ಇಂಥ ಬ್ಲಾಕ್ ಮೇಲ್ ತಂತ್ರಗಳನ್ನು ಅಮೆರಿಕ ಅನುಸರಿಸ್ತಾ ಹೋಗುತ್ತೆ. ಆ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳಿದ್ದೀನಿ. ಇದು ಗೊತ್ತಿರೋದ್ರಿಂದಲೇ ಭಾರತ ಅಮೆರಿಕಾಗೆ ಕೂಡ ನಿರಾಸೆಯನ್ನು ಉಂಟು ಮಾಡ್ತಾ ಇಲ್ಲ. ಅವರ ಜೊತೆಗೂ ಒಂದಷ್ಟು ಆಯುಧ ಖರೀದಿ ಒಪ್ಪಂದಗಳನ್ನು ಮಾಡಿಕೊಳ್ತಾ ಇದೆ. ಆದರೆ ಅಮೆರಿಕ ಭಾರತದ ಜೊತೆಗಿನ ಎಲ್ಲ ಒಪ್ಪಂದಗಳನ್ನು ಗೌರವಿಸ್ತಾ ಇಲ್ಲ ಅನ್ನೋದು ಬೇರೆ ಮಾತು. ಈಗ ನೋಡಿ, ನಮ್ಮ ತೇಜಸ್ ಯುದ್ಧ ವಿಮಾನಗಳಿಗೆ GE ಇಂಜಿನ್ ಅನ್ನು ಕೊಡಬೇಕಿತ್ತು. ಆದರೆ ಮಾರ್ಚ್ ತಿಂಗಳಲ್ಲಿ ಬರಬೇಕಾದ ಇಂಜಿನ್ ಇನ್ನೂ ಬಂದಿಲ್ಲ. ಅದಕ್ಕೆ ಸಪ್ಲೈ ಚೈನ್ ಸಮಸ್ಯೆಯ ಕಾರಣವನ್ನು ಅಮೆರಿಕ ಕೊಡುತ್ತೆ. ಅಮೆರಿಕ ಆಸ್ಟ್ರೇಲಿಯಾ ಜೊತೆ ನ್ಯೂಕ್ಲಿಯರ್ ಸಬ್ಮರಿನ್ ಒಪ್ಪಂದವನ್ನು ಮಾಡಿಕೊಳ್ತು. ಅದರಲ್ಲಿ ಭಾರತವನ್ನ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಹೋಗಲಿಲ್ಲ. ಈಗ ಅದೇ ಆಕುಸ್ ಅಮೆರಿಕಾಗೆ ತಿರುಗೇಟು ಕೊಡ್ತಾ ಇದೆ, ಭಾರತಕ್ಕೆ ಲಾಭವನ್ನು ಕೂಡ ತಂದು ಕೊಡ್ತಾ ಇದೆ. ಗೆಳೆಯರೆ, ವಿಷಯ ಏನು ಅಂದ್ರೆ, ಚೈನಾನ ಎದುರಿಸೋದಕ್ಕೆ ಭಾರತ ಬೇಕೇ ಬೇಕು ಅನ್ನೋದು ಎಲ್ಲರಿಗೂ ಅರ್ಥವಾಗಿರೋ ಸತ್ಯ. ಹೀಗಾಗಿ ಭಾರತದ ಜೊತೆಗೆ ಸ್ನೇಹ ಅಂದ್ರೆ ಇಂಡೋ ಪೆಸಿಫಿಕ್ ಅಲ್ಲಿ ಪಾಲುದಾರಿಕೆ ಅಂತ ಪಶ್ಚಿಮದ ದೇಶಗಳು ಭಾವಿಸುತ್ತವೆ. ಅದರ ಭಾಗವಾಗಿ ಈಗ ಫ್ರಾನ್ಸ್ ಭಾರತಕ್ಕೆ ಜಲ, ನೆಲ ಮತ್ತು ವಾಯು ಪ್ರದೇಶ ಮೂರರಲ್ಲೂ ಬೇಕಾದ ಆಯುಧಗಳು, ಅದರ ಸಂಪೂರ್ಣ ತಂತ್ರಜ್ಞಾನ ಮತ್ತು ತಯಾರಿಕೆಯ ಹೊಣೆಯನ್ನ ವಹಿಸಿಕೊಳ್ಳುವುದಾಗಿ ಹೇಳ್ತಾ ಇದೆ. ಈ ಬಗ್ಗೆ ಸೆಪ್ಟೆಂಬರ್ 30ರಂದು ಭಾರತದ NSA ಅಜಿತ್ ದೋವಲ್ ಹಾಗೂ ಫ್ರಾನ್ಸ್ ಅಧ್ಯಕ್ಷರ ರಾಜತಾಂತ್ರಿಕ
ತಾಂತ್ರಿಕ ಸಲಹೆಗಾರ ಎಮ್ಯಾನ್ಯುಯಲ್ ಬೋನ್ ನಡುವೆ ಪ್ಯಾರಿಸ್ ಅಲ್ಲಿ ಮಾತುಕತೆಗಳು ನಡೆಯುತ್ತವೆ. ಆ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಒಪ್ಪಂದಗಳಿಗೆ ಸಹಿ ಬೀಳುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಫ್ರಾನ್ಸ್ ಭಾರತಕ್ಕೆ ಕೊಡ್ತಾ ಇರುವ ಆಫರ್ಗಳಿವೆಯಲ್ಲ, ಅವು ನಿಜಕ್ಕೂ ಅಭೂತಪೂರ್ವ ಅನ್ನಿಸ್ಕೊಳ್ಳುತ್ತವೆ. ನಮ್ಮ ತೇಜಸ್ ಯುದ್ಧ ವಿಮಾನಗಳಿಗೆ ಅಮೆರಿಕದ GE ಕೊಡಬೇಕಿದ್ದ 414 ಎಂಜಿನ್ ಸರಬರಾಜು ಇನ್ನೂ ಆಗಿಲ್ಲ. ಆದರೆ ಫ್ರಾನ್ಸ್ ನಮ್ಮ 5ನೇ ತಲೆಮಾರಿನ ಆಮ್ಕಾ ಪ್ರಾಜೆಕ್ಟ್ಗೆ ಬೇಕಾದ ಆಧುನಿಕ ಎಂಜಿನ್ಗಳನ್ನು ಸಂಪೂರ್ಣ ತಂತ್ರಜ್ಞಾನದ ಸಮೇತ ಕೊಡೋದಕ್ಕೆ ಸಿದ್ಧವಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಅಮೆರಿಕ ಕೊಡೋದಕ್ಕೆ ಒಪ್ಪಿಕೊಂಡಿದ್ದ 414 ಎಂಜಿನ್ ಇದೆಯಲ್ಲ, ಅದರ ಥ್ರಸ್ಟ್ ಪವರ್ 98 ಕಿಲೋ ನ್ಯೂಟನ್ ಆದ್ರೆ ಈಗ ಫ್ರಾನ್ಸ್ ಆಫರ್ ಮಾಡ್ತಾ ಇರೋ ಎಂಜಿನ್ ಶಕ್ತಿ 110 ಕಿಲೋ ನ್ಯೂಟನ್ ಇದೆ. ಗೆಳೆಯರೆ, ಆಮ್ಕಾ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಯೋಜನೆ ಇದೆಯಲ್ಲ, ಇದು ಭಾರತಕ್ಕೆ ತುಂಬಾನೇ ಮುಖ್ಯ. ಸದ್ಯಕ್ಕೆ ಜಗತ್ತು 6ನೇ ತಲೆಮಾರಿನ ಯುದ್ಧ ವಿಮಾನಗಳ ತಯಾರಿಯ ಕಡೆಗೆ ಮುಖ ಮಾಡಿದೆ. ಆದ್ರೆ ನಮ್ಮಲ್ಲಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳೇ ಇನ್ನೂ ಇಲ್ಲ. ಚೈನಾದ G20 ಸ್ಟೆಲ್ತ್ ಯುದ್ಧ ವಿಮಾನಗಳು ಭಾರತದ ಗಡಿಯಲ್ಲಿ ನಿಂತಿವೆ. ಸ್ಟೆಲ್ತ್ ಯುದ್ಧ ವಿಮಾನಕ್ಕೆ ರಡಾರ್ಗಳನ್ನು ವಂಚಿಸಿ ದಾಳಿ ಮಾಡುವ ಶಕ್ತಿ ಇರುತ್ತೆ. ಯಾವುದೇ ದೇಶದ ವಾಯುಪಡೆಯ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ ಸ್ಟೆಲ್ತ್ ಯುದ್ಧ ವಿಮಾನಗಳು ಬೇಕೇ ಬೇಕು. ಆದರೆ ನಮ್ಮಲ್ಲಿ ಅದಿಲ್ಲ ಅನ್ನೋ ಕಾರಣಕ್ಕೆ ನಾವು ಸ್ಟೆಲ್ತ್ ಡ್ರೋನ್ಗಳನ್ನ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇನ್ನು ನಮ್ಮ 5ನೇ ತಲೆಮಾರಿನ ಆಮ್ಕಾ ಪ್ರಾಜೆಕ್ಟ್ ಮುಗಿಯೋದಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಇಂಜಿನ್ ತಂತ್ರಜ್ಞಾನ. ಈಗ ಆ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ಫ್ರಾನ್ಸ್ ಹೇಳ್ತಾ ಇದೆ. ಸ್ಯಾಫ್ರನ್ ಸಂಸ್ಥೆ ನಮಗೆ ಇಂಜಿನ್ಗಳನ್ನು ಕೊಡೋದು ಮಾತ್ರ ಅಲ್ಲ, ಅವುಗಳ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಕೊಟ್ಟು ಅವುಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತ ಫ್ರಾನ್ಸ್ನ ಅನುಮತಿಯನ್ನ ಪಡೆಯಬೇಕಾದ ಅಗತ್ಯನೂ ಇಲ್ಲದೆ ಈ ಇಂಜಿನ್ ಮತ್ತು ಯುದ್ಧ ವಿಮಾನಗಳನ್ನ ಬೇರೆ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಇಲ್ಲಿ ಸ್ಯಾಫ್ರನ್ ಜೊತೆಗಿನ ಈ ಒಪ್ಪಂದ ಯುದ್ಧ ವಿಮಾನ ಕ್ಷೇತ್ರದಲ್ಲಿ ಭಾರತವನ್ನ ಸ್ವಾವಲಂಬಿಯನ್ನಾಗಿ ಮಾಡುತ್ತೆ. ಇಲ್ಲಿ ಈ ಇಂಜಿನ್ ತಂತ್ರಜ್ಞಾನ ನಮಗೆ ಸಂಪೂರ್ಣವಾಗಿ ಸಿಗುತ್ತು ಅಂತ ಇಟ್ಕೊಳ್ಳಿ, ನಾವು ಆ ಇಂಜಿನ್ಗಳ ಅಡ್ವಾನ್ಸ್ಡ್ ಮಾದರಿಗಳನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಕೂಡ ಅದರಿಂದ ಸಾಧ್ಯ ಆಗುತ್ತೆ. ಹಾಗೆ ಭಾರತಕ್ಕೆ ಆಧುನಿಕ ಮೆಟಲರ್ಜಿ ತರಬೇತಿ ಮತ್ತು ತಂತ್ರಜ್ಞಾನವನ್ನು ಕೂಡ ಕೊಡುವುದಾಗಿ ಫ್ರಾನ್ಸ್ ಹೇಳ್ತಾ ಇದೆ. ಇಂಜಿನ್ ತಯಾರಿಕೆಯಲ್ಲಿ ಅತಿ ಮುಖ್ಯವಾದದ್ದು ಈ ಅಡ್ವಾನ್ಸ್ಡ್ ಮೆಟಲರ್ಜಿ. ಅದರ ತಂತ್ರಜ್ಞಾನ ಕೂಡ ಭಾರತಕ್ಕೆ ಸಿಕ್ಕರೆ ಭಾರತ ಯುದ್ಧ ವಿಮಾನಗಳ ಕ್ಷೇತ್ರದಲ್ಲಿ ಅತ್ಯದ್ಭುತ ಸಾಧನೆಗಳನ್ನು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗುತ್ತೆ. ಇನ್ನು ಇದರ ಜೊತೆಗೆ ಭಾರತದ ನೌಕಾಪಡೆಗೆ ಬೇಕಾದ ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರಿನ್ಗಳ ನಿರ್ಮಾಣಕ್ಕೆ ಕೂಡ ಸಹಾಯ ಮಾಡೋದಾಗಿ ಫ್ರಾನ್ಸ್ ಹೇಳ್ತಾ ಇದೆ. ಸದ್ಯಕ್ಕೆ ಕಲ್ವಾರಿ ಕ್ಲಾಸ್ ಸಬ್ಮರಿನ್ಗಳನ್ನ ಭಾರತ ಪ್ರಾಜೆಕ್ಟ್ 75 ಅಡಿಯಲ್ಲಿ ಫ್ರಾನ್ಸ್ನ ಸಹಯೋಗದೊಂದಿಗೆ ನಿರ್ಮಾಣ ಮಾಡ್ತಾ ಇದೆ. ಈಗಾಗಲೇ 6 ಸಬ್ಮರಿನ್ಗಳ ತಯಾರಿ ನಡೆದಿದ್ದು, ಇನ್ನು 3 ಸಬ್ಮರಿನ್ಗಳನ್ನ ಫ್ರಾನ್ಸ್ ಹಾಗೂ ಭಾರತದ ಸಹಯೋಗದಲ್ಲಿ ತಯಾರಿ ಮಾಡಲಾಗ್ತಾ ಇದೆ. ಈಗ ನ್ಯೂಕ್ಲಿಯರ್ ಸಬ್ಮರಿನ್ ತಂತ್ರಜ್ಞಾನವನ್ನ ಭಾರತಕ್ಕೆ ಸಂಪೂರ್ಣವಾಗಿ ಕೊಡೋದಕ್ಕೆ ಫ್ರಾನ್ಸ್ ಸಿದ್ಧ ಆಗ್ತಾ ಇದೆ. ಗೆಳೆಯರೆ, ಈ ನ್ಯೂಕ್ಲಿಯರ್ ಸಬ್ಮರಿನ್ ಅನ್ನೋದಿದೆಯಲ್ಲ, ಇದನ್ನ ಈ ಹಿಂದೆ ಕೂಡ ಭಾರತ ಕೇಳಿತ್ತು. ಆದ್ರೆ ಪಶ್ಚಿಮದ ದೇಶಗಳು ಆ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಇನ್ನು ಇದೇ ಫ್ರಾನ್ಸ್ ಈ ಸಬ್ಮರಿನ್ಗಳನ್ನ ಕೊಡೋದಕ್ಕೆ ಆಸ್ಟ್ರೇಲಿಯಾ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿತ್ತು. ಆದ್ರೆ ಅಮೆರಿಕ ಅದಕ್ಕೆ ಕಲ್ಲು ಹಾಕ್ತು. ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ಬ್ರಿಟನ್ಗಳು ಸೇರಿ ಆಕುಸ್ ಅನ್ನೋ ಕೂಟವನ್ನು ಕಟ್ಟಿಕೊಂಡು ಆ ಮೂಲಕ ಬ್ರಿಟನ್ ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನ ಆಸ್ಟ್ರೇಲಿಯಾಗೆ ಕೊಡಿಸುವ ಕೆಲಸವನ್ನು ಅಮೆರಿಕ ಮಾಡ್ತು. ಇದರಿಂದ ನಷ್ಟಕ್ಕೆ ತುತ್ತಾಗಿದ್ದು ಫ್ರಾನ್ಸ್. ಈಗ ಅಮೆರಿಕ ಮೇಲಿನ ಆ ಸಿಟ್ಟನ್ನ ಫ್ರಾನ್ಸ್ ಭಾರತಕ್ಕೆ ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನ ಮತ್ತು ಅದರ ತಂತ್ರಜ್ಞಾನವನ್ನ ಕೊಡೋ ಮೂಲಕ ತೀರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಜೊತೆಗೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭಾರತಕ್ಕೆ ಬೇಕಾದ ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಹಾಗೂ ರೆಕಾನಸೆನ್ಸ್ಗೆ ಬೇಕಾದ ಶಕ್ತಿಯನ್ನು ತುಂಬೋದಕ್ಕೆ ಫ್ರಾನ್ಸ್ ಮುಂದಾಗ್ತಾ ಇದೆ. ಸಮುದ್ರದಲ್ಲಿ ನಮ್ಮ ಹತ್ರ ಎಷ್ಟೇ ಡೀಸೆಲ್ ಸಬ್ಮರಿನ್ಗಳಿದ್ರೂ ಕೂಡ ನ್ಯೂಕ್ಲಿಯರ್ ಸಬ್ಮರಿನ್ಗಳ ತಾಕತ್ತೇ ಬೇರೆ. ಅವು ಸಾಕಷ್ಟು ಸಮಯದವರೆಗೆ ನೀರಿನ ಆಳದಲ್ಲಿರೋ ಶಕ್ತಿಯನ್ನು ಹೊಂದಿರೋದ್ರಿಂದ ಶತ್ರುಗಳಿಗೆ ಸರ್ಪ್ರೈಸ್ ಕೊಡೋದರಲ್ಲಿ ನ್ಯೂಕ್ಲಿಯರ್ ಸಬ್ಮರಿನ್ಗಳು ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಈ ನಿಟ್ಟಲ್ಲಿ ಭಾರತಕ್ಕೆ ಫ್ರಾನ್ಸ್ ನ್ಯೂಕ್ಲಿಯರ್ ಸಬ್ಮರಿನ್ ತಂತ್ರಜ್ಞಾನವನ್ನೇ ಕೊಡೋದಾಗಿ ಹೇಳ್ತಾ ಇರೋದು ನಿಜಕ್ಕೂ ಒಂದು ಅದ್ಭುತ ಬೆಳವಣಿಗೆ ಅನ್ನಿಸ್ತಾ ಇದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಭಾರತ ಮತ್ತು ಫ್ರಾನ್ಸ್ ನಡುವೆ ಆಯುಧ ವ್ಯಾಪಾರ ಶುರುವಾಗಿ ಸಾಕಷ್ಟು ವರ್ಷಗಳಾದವು. ಆದ್ರೆ ಈಗ ಅಂದ್ರೆ ಭಾರತದ ಪ್ರಧಾನಿ ಅಮೆರಿಕಾದಲ್ಲಿರುವಾಗ ಅಲ್ಲಿ ಭಾರತ ಒಂದಷ್ಟು ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕ್ತಾ ಇರೋ ಸಂದರ್ಭದಲ್ಲೇ ಫ್ರಾನ್ಸ್ ನಾವು ಭಾರತಕ್ಕೆ ಏನೆಲ್ಲ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನ ಬಹಿರಂಗ ಪಡಿಸಿರೋದಿದೆಯಲ್ಲ, ಇದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಆಕುಸ್ ಒಪ್ಪಂದದ ಮೂಲಕ ತನ್ನ ವ್ಯಾಪಾರಕ್ಕೆ ಅಮೆರಿಕ ಕಲ್ಲು ಹಾಕ್ತು ಅನ್ನೋ ಸಿಟ್ಟು ಫ್ರಾನ್ಸ್ಗೆ ಇದ್ದೇ ಇದೆ. ಹೀಗಾಗಿ ಫ್ರಾನ್ಸ್ ಭಾರತ ಇಲ್ಲಿ ಅಮೆರಿಕಾದ ಜೊತೆಗಿನ ಯುದ್ಧ ವಿಮಾನ ಇಂಜಿನ್ ಒಪ್ಪಂದದಿಂದ ಹಿಂದೆ ಸರಿಲಿ ಅಂತ ಕೂಡ ಬಯಸ್ತಾ ಇದೆ.
ಇನ್ನು ಫ್ರಾನ್ಸ್ನ ಇಂಜಿನ್ಗಳ ಬಗ್ಗೆ ಎರಡು ಮಾತಿಲ್ಲ. ಅದರಲ್ಲೂ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಂತ ಬಂದಾಗ ಫ್ರಾನ್ಸ್ ಅತ್ಯದ್ಭುತವಾದ ತಂತ್ರಜ್ಞಾನವನ್ನು ಹೊಂದಿದೆ. ಹೀಗಾಗಿ ಭಾರತಕ್ಕೀಗ ಫ್ರಾನ್ಸ್ ಕೊಡ್ತಾ ಇರೋ ಆಫರ್ ನಿಜಕ್ಕೂ ಅದ್ಭುತ ಅನ್ನಿಸ್ತಾ ಇದೆ. ಇನ್ನು ಅಮೆರಿಕ ಜೊತೆಗಿನ ಒಪ್ಪಂದಗಳು ನಡೀತಿರುವಾಗ ಫ್ರಾನ್ಸ್ ಆಫರ್ ಕೊಡ್ತಾ ಇರುವುದರಿಂದ ಭಾರತಕ್ಕೆ ಅಮೆರಿಕಾದ ಕಂಪನಿಗಳ ಜೊತೆ ಇನ್ನಷ್ಟು ಉತ್ತಮ ವ್ಯಾಪಾರ ಅಂದ್ರೆ ಷರತ್ತುಗಳ ವಿಷಯದಲ್ಲಿ ಭಾರತಕ್ಕೆ ಲಾಭ ಆಗೋ ತರ ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಫ್ರಾನ್ಸ್ ಭಾರತದ ಅತ್ಯುತ್ತಮ ಪಾಲುದಾರ ಕೂಡ. ರಷ್ಯಾದ ನಂತರ ಭಾರತ ಅತಿ ಹೆಚ್ಚು ಆಯುಧ ಖರೀದಿ ಮಾಡ್ತಾ ಇರೋದು ಫ್ರಾನ್ಸ್ ಜೊತೆಗೆ. ಹಾಗೆ ಫ್ರಾನ್ಸ್ ಯಾವ ವಿಷಯದಲ್ಲೂ ಭಾರತದ ವಿರುದ್ಧದ ನಿಲುವನ್ನು ತೋರಿಲ್ಲ, ಭಾರತದ ವಿರುದ್ಧ ಕಾನ್ಸ್ಪರಸಿ ಮಾಡೋದಕ್ಕೆ ಹೋಗಿಲ್ಲ. ಕಾಶ್ಮೀರದ ವಿಷಯದಲ್ಲಿ ಭಾರತದ ನಿಲುವನ್ನು ಫ್ರಾನ್ಸ್ ಬೆಂಬಲಿಸ್ತಾ ಬರ್ತಾ ಇದೆ. ಎರಡೂ ದೇಶಗಳು ಇಸ್ಲಾಮಿಕ್ ಉಗ್ರವಾದದ ವಿರುದ್ಧ ಹೋರಾಟ ಮಾಡ್ತಾ ಇರೋ ದೇಶಗಳು. ಜೊತೆಗೆ ಫ್ರಾನ್ಸ್ ಸಾಕಷ್ಟು ಬಾರಿ ಭಾರತದ ನೆರವಿಗೆ ಕೂಡ ನಿಂತಿದೆ. ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಕೂಡ ಭಾರತ ಹಾಗೂ ರಷ್ಯಾ ಸಂಬಂಧವನ್ನ ಸಮರ್ಥಿಸಿದ ದೇಶ ಫ್ರಾನ್ಸ್. ಇದರ ಜೊತೆಗೆ ಫ್ರಾನ್ಸ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಹೊಂದಿರೋ ದೇಶ. ಈ ಎಲ್ಲ ಕಾರಣಗಳಿಂದ ಭಾರತ ಮತ್ತು ಫ್ರಾನ್ಸ್ ಸಂಬಂಧ ಗಟ್ಟಿಯಾಗೋದು ತುಂಬಾ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಮತ್ತು ಈಗ ಫ್ರಾನ್ಸ್ ಕೊಡ್ತಾ ಇರೋ ಆಫರ್ ಕೂಡ ಭಾರತದ ದೃಷ್ಟಿಯಿಂದ ಅತ್ಯಂತ ಲಾಭದಾಯಕ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಈ ಒಪ್ಪಂದಕ್ಕೆ ಸೆಪ್ಟೆಂಬರ್ 30 ಮತ್ತು ಅಕ್ಟೋಬರ್ 1 ನಡೆಯಲಿರುವ ದೋವಲ್ ಹಾಗೂ ಎಮ್ಯಾನ್ಯುಯಲ್ ಬೋನ್ ಮಾತುಕತೆಗಳ ಸಂದರ್ಭದಲ್ಲಿ ಸಹಿ ಬೀಳುವ ಸಾಧ್ಯತೆಗಳಿವೆ. ಗೆಳೆಯರೆ, ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಬೆಳೀತಿರೋ ಭಾರತದ ಶಕ್ತಿ. ಇಂಡೋ ಪೆಸಿಫಿಕ್ ಭಾಗದಲ್ಲಿ ಪಶ್ಚಿಮದ ದೇಶಗಳಿಗೆ ಚೈನಾ ವಿರುದ್ಧ ಭಾರತದ ಅಗತ್ಯ ಮತ್ತು ಭಾರತ ಇಲ್ಲಿ ಸಾಧಿಸಿರುವ ಪ್ರಾಬಲ್ಯ ಅಷ್ಟೇ ಕಾರಣ. ನಮಗೆ ಶಕ್ತಿ ಬಂದ್ರೆ ಜಗತ್ತು ನಮ್ಮ ಜೊತೆ ಹೆಜ್ಜೆ ಹಾಕತ್ತೆ. ಅದು ದೇಶಕ್ಕೂ ಅನ್ವಯ ಆಗತ್ತೆ, ವ್ಯಕ್ತಿಗಳಿಗೂ ಅನ್ವಯ ಆಗತ್ತೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.